पाडु श्री सत्यनारायण नारायण लक्ष्मी नारायण। ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಸೋಮವಾರದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಸೋಮವಾರ ಹುಣ್ಣಿಮೆ ಇದ್ದ ಕಾರಣ ಬೆಳಗ್ಗೆನೇ ಎದ್ದು ಹುಣ್ಣಿಮೆ ಪೂಜೆ ಮಾಡೋಣ ಅಂತ ಬೇಗನೆ ಎದ್ದಿದ್ದೀನಿ. ಅಮಾವಾಸ್ಯೆ, ಹುಣ್ಣಿಮೆ ಮತ್ತಿನ ಮನೆ ದೇವ್ರ ವಾರಗಳಿರುತ್ತಲ್ವ, ಅಂದರೆ ಶುಕ್ರವಾರ ಆಗಿರ್ಬೋದು, ಭಾನುವಾರ ಆಗಿರ್ಬೋದು, ಇಂಥ ದಿನಗಳಲ್ಲಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿಕೊಂಡ್ರೆ ಒಂಥರ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ, ಪಾಸಿಟಿವ್ ಅನಿಸುತ್ತೆ. ಹಾಗಾಗಿ ಅಂಥ ದಿನಗಳಲ್ಲಿ ಆದಷ್ಟು ಬೇಗನೆ ಎದ್ದು ಪೂಜೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಮ್ಯಾಕ್ಸಿಮಮ್ ಆಗ್ತಿಲ್ಲ ಅಂತ ಅಂದರೆ ಯಾವಾಗ ಟೈಮ್ ಆಗುತ್ತೆ ಆ ಥರ ಮಾಡ್ಕೊಳ್ಳೋ ಅಂಥದ್ದು. ಬಟ್ ಅವತ್ತು ಸ್ವಲ್ಪ ಹೊರಗಡೆನೂ ಹೋಗಬೇಕಿತ್ತು. ಹಾಗಾಗಿ ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು ಮನೆಯೆಲ್ಲ ನೀಟಾಗಿ, ನಾನು ಪ್ರತಿ ಸಲ ಹೇಳೋ ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಉಪ್ಪು, ಅರಿಶಿನ, ಗಂಜಲಾನ ಮಿಸ್ ಮಾಡೋದೇ ಇಲ್ಲ ಮನೆ ಒರೆಸುವಾಗ. ಸೊ ಅದನ್ನೆಲ್ಲ ಹಾಕಿ ನೀಟಾಗಿ ಮನೇನ ಶುದ್ಧಿ ಮಾಡಿಕೊಂಡು ಈಗ ನಾನಿಲ್ಲಿ ಹೊಸಲಿಗೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಸೊ ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದಾಗ ಟೈಮ್ 6:45 ಆಗಿತ್ತು. ಸೊ ಈ ಥರ ವೀಕ್ ಡೇಸ್ಗಳಲ್ಲಿ ಏನಾಗುತ್ತೆ ಅಂತ ಅಂದರೆ ಪೂಜೆನೂ ಮಾಡಬೇಕು, ಟಿಫನ್ನು ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಟೈಮ್ ನಮಗೆ ಸಾಲೋದೇ ಇಲ್ಲ. ಅಂದರೆ ಬೇರೆ ದಿನ ಆದರೆ ಫಸ್ಟು ಪೂಜೆ ಮಾಡ್ಕೊಂಡ್ಬಿಡ್ತೀವಿ, ನಿಧಾನಕ್ಕೆ ಟಿಫನ್ ಮಾಡೋಣ ಅನ್ನೋದು ಮೈಂಡಿಗೆ ಬರುತ್ತೆ. ಬಟ್ ಇವಾಗ ಆ ಥರ ಆಗೋದಿಲ್ಲ. ಲಂಚ್ ಬಾಕ್ಸ್ ಎಲ್ಲ ಕಟ್ಟಬೇಕಲ್ವ, ಕರೆಕ್ಟ್ ಟೈಮ್ಗೆ ಟಿಫನು ರೆಡಿ ಇರಬೇಕು. ಮತ್ತು ನಾವೇ ಅಂದ್ಕೊಂಡಿರೋ ಹಾಗೆ ಪೂಜೆನೂ ಬೇಗ ಆಗಬೇಕು ಅಂದರೆ ಎರಡೂ ಕಡೆನೂ ಬ್ಯಾಲೆನ್ಸ್ ಮಾಡಲೇಬೇಕು. ಹಾಗಾಗಿ ಫಸ್ಟು ನಾನಿಲ್ಲಿ ಟಿಫನ್ಗೆ ಏನು ಬೇಕೋ ಅದನ್ನು ಒಂದು 50% ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ದೇವ್ರ ಮನೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿಗಳನ್ನೆಲ್ಲ ಮುಂಚಿತವಾಗಿ ಹಚ್ಚಿಟ್ಕೊಂಡಿದ್ದೆ. ಬಟ್ ಕ್ಯಾರೆಟ್ ಏನೋ ಇರಲಿಲ್ಲ. ಹಾಗಾಗಿ ನಮ್ಮನೆಯವರು ಬರ್ತಾ ತೊಗೊಂಬಂದಿದ್ರು. ಸರಿ ಅಂತ ಹೇಳಿಬಿಟ್ಟು ಅದನ್ನು ಎಲ್ಲ ನೀಟಾಗಿ ಕಟ್ ಮಾಡಿ ಕುಕ್ಕರಲ್ಲಿ ತರಕಾರಿಗಳನ್ನೆಲ್ಲ ಬೇಯಿಸ್ಕೊಂಬಿಡೋಣ. ಆಮೇಲೆ ಕುಕ್ಕರ್ ವಿಷಲ್ ಬಿಡೋಷ್ಟರೊಳಗಡೆ ಪೂಜೆ ಆಗಿರುತ್ತೆ ಅಲ್ವಾ, ಆಮೇಲೆ ನಾನು ಬಂದು ಅಡುಗೆ ಮಾಡ್ಕೊಬೋದು, ಅಂದರೆ ಟಿಫನ್ ಮಾಡ್ಬೋದು ಅಂದ್ಬಿಟ್ಟು ಮೊದಲಿಗೆ ನಾನಿಲ್ಲಿ ತರಕಾರಿಗಳನ್ನೆಲ್ಲ ಬೇಯಲಿಕ್ಕೆ ಇಟ್ಕೊತಾ ಇದ್ದೀನಿ. ಇನ್ನು ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಬೇಗ ಮುಗಿಸಿ ಪೂಜೆ ಎಲ್ಲ ಮಾಡಿ ನಾನು ಹೊರಗಡೆ ಹೋಗಬೇಕಿತ್ತು, ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಬೇಕಿತ್ತು. ಸಾಮಾನ್ಯವಾಗಿ ಹುಣ್ಣಿಮೆಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸೋದು ತುಂಬಾ ವಿಶೇಷ. ದೇವಸ್ಥಾನಗಳಲ್ಲೂ ಮಾಡಿಸ್ತಿರ್ತಾರೆ. ಬಟ್ ನಾನಿವತ್ತು ಹೋಗ್ತಾ ಇರೋದು ಯಾರ ಮನೆಗಪ್ಪ ಅಂತ ಅಂದರೆ ಅವ್ರು ನಮಗೆ ತುಂಬ ಆತ್ಮೀಯರು, ಅಮ್ಮನ ಫ್ರೆಂಡು ಸಹ ಹೌದು. ಬಟ್ ಆದರೆ ನನಗೆ ಫ್ರೆಂಡು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂತ ಅಂದರೆ ವಯಸ್ಸಲ್ಲಿ ತುಂಬ ದೊಡ್ಡವರು, ಅಂದರೆ ಅಮ್ಮನ ಏಜ್ ಅವರಲ್ವ. ಹಾಗಾಗಿ ನಾನು ಅವ್ರನ್ನ ಆಂಟಿ ಅಂತ ಹೇಳಿ ಕರಿತೀನಿ, ಪಾರ್ವತಿ ಆಂಟಿ ಅಂತ ಹೇಳಿಬಿಟ್ಟು. ಸೊ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ರು. ಸ್ವಲ್ಪ ಬೇಗನೆ ಬರೋದಕ್ಕೆ ಹೇಳಿದರು. ಹಾಗಾಗಿ ಬೇಗನೆ ಹೋಗೋಣ ಅಂತ ಹೇಳಿಬಿಟ್ಟು ಕೆಲಸಗಳನ್ನೆಲ್ಲ ಬೇಗ ಮಾಡ್ಕೊತಾ ಇದ್ದೀನಿ.
ಮನೆಯಲ್ಲಿ ಸೋಮವಾರದ ಹುಣ್ಣಿಮೆ ಪೂಜೆ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. 7:15ಗೆಲ್ಲ ಮನೆಯಲ್ಲಿ ಪೂಜೆನ ಮಾಡಿದ್ದೆ. ಸೊ ಯಾಕೆಂತಂದರೆ ಅದು ಒಂದು ಟೈಮ್ ನೋಡ್ಲಿಕ್ಕೆ ಹೋಗೋದಿಲ್ಲ, ಅಂದರೆ ಮನೆಗೆ ಹಾಲು ಕೊಡೋ ಟೈಮಿಂಗ್ಸ್ ಏನಿದೆ ಅದು ಕರೆಕ್ಟಾಗಿ 7:30ಗೆಲ್ಲ ಹಾಲು ಬರುತ್ತೆ. ಹಾಗಾಗಿ ಆ ಪೂಜೆ ಮಾಡಿ ಮುಗಿಸೋದಕ್ಕೂ ಹಾಲು ಬಂದಿದ್ದಕ್ಕೂ ಒಂದೇ ಟೈಮ್ ಆಯಿತು. ಸರಿ ಅಂತ ಹೇಳಿಬಿಟ್ಟು ಒಂದು ಸೈಡಲ್ಲಿ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಯಾಕೆಂತಂದರೆ ಬೇಗ ಇದ್ದಾಗ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಹಾಗಾಗಿ ಸೊ ಹಾಲು ಕಾಯೋಷ್ಟರೊಳಗಡೆ ಸ್ವಲ್ಪ ಉಪ್ಪಿಟ್ಟಿಗೆ ರವೆ ಎಲ್ಲ ಹುರ್ಕೊಬೇಕಲ್ವ, ಹಾಗಾಗಿ ರವೆ ಎಲ್ಲ ಒಂದು ಸೈಡಲ್ಲಿ ಹುರ್ಕೊಂಡು ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೆ. ಸೊ ಈ ಥರ ಬೆಳಗ್ಗೆ ಟೈಮಂತೂ ನಾನೇ ಅಂತಲ್ಲ, ಯಾರೇ ಆದರೂ ಅಷ್ಟೇನೆ ಒಂದು ಸೆಕೆಂಡು ಇಂಪಾರ್ಟೆಂಟ್ ಅಂತಲೇ ಅನಿಸುತ್ತೆ. ಟೈಮನ್ನು ವೇಸ್ಟ್ ಮಾಡಲಿಕ್ಕಂತೂ ಹೋಗಲೇಬಾರ್ದು. ಏನಾದರೂ ಒಂದು ಯೂಸ್ಫುಲ್ ಆಗೋವಂಥ ಕೆಲಸಗಳನ್ನ ಮಾಡ್ತಾನೆ ಇರಬೇಕು. ನಮ್ಮಂಥ ಹೌಸ್ ವೈಫ್ಗೆ ಮನೆಯಲ್ಲಿ ಮಾಡುವಂಥ ಕೆಲಸಗಳಾಗಿರ್ಬೋದು, ಆಫೀಸಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಅಷ್ಟೇ ತುಂಬಾ ಟೈಮ್ ಅನ್ನೋದು ಇಂಪಾರ್ಟೆಂಟು. ಏನಕ್ಕೆ ಈ ಮಾತು ಹೇಳ್ತಾ ಇರ್ತೀನಿ ಅಂತಂದರೆ, ಇವಾಗ ಒಂದು ಸೆಕೆಂಡ್ ಏನು ಪಾಸ್ ಆಗುತ್ತೆ ಅದು ನಮ್ಮ ಜೀವನದಲ್ಲಿ ಮತ್ತೆ ಯಾವತ್ತೂ ರಿಪೀಟ್ ಬರೋದೇ ಇಲ್ಲ. ಹಂಗಾಗಿ ಟೈಮ್ಗೆ ತುಂಬಾ ವ್ಯಾಲ್ಯೂ ಇದೆ, ಅದಕ್ಕೆ ನಾವು ಬೆಲೆ ಕೊಡಲೇಬೇಕಲ್ವಾ. ಸೊ ಒಂದು ಕಡೆ ಟಿಫನ್ಗೆ ರೆಡಿ ಮಾಡ್ತಿದ್ದೆ. ಬಟ್ ನಮ್ಮ ಖುಷಿ ಅಂತೂ ನಿಜವಾಗ್ಲೂ ಬೆಳಗ್ಗೆ ಟೈಮು ತುಂಬ ಹೆಲ್ಪ್ ಮಾಡಿಕೊಡ್ತಾಳೆ. ಅವಳು ಮೂಡ್ ಇದ್ದಂಗೆ ಒಟ್ಟಿನಲ್ಲಿ. ಬಟ್ ಆದರೆ ಈ ಕೆಲಸ ಅಂತೂ ಫಿಕ್ಸು. ಅಂದರೆ ಅವಳು ಫ್ರೆಶಪ್ ಆಗಿ ಬಂದ ತಕ್ಷಣ ನಮ್ಮನೆಯವರು ವೇದಾಂಶನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅವನು ಸ್ನಾನ ಎಲ್ಲ ಮಾಡ್ಕೊಂಡು ಬರ್ತಿದ್ದಂಗೆ ಇವಳು ರೆಡಿ ಇರ್ತಾಳಲ್ವ, ವೇದಾಂಶಕ್ಕೆ ಹಣೆಗೆಲ್ಲ ಇಟ್ಟು ಬಟ್ಟೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಡ್ತಾಳೆ. ಆ ಕೆಲಸ ಅಂತೂ ಪ್ರತಿದಿನ ಅವಳೇ ಮಾಡೋ ಅಂಥದ್ದು. ಆ ಟೈಮ್ ಅಷ್ಟರೊಳಗಡೆ ನಾನು ಟಿಫನ್ ಕೆಲಸಗಳೇನಿರುತ್ತೆ ಅದನ್ನು ಮುಗಿಸ್ಕೊತೀನಿ. ಮನೆಯಲ್ಲಿ ಎಲ್ಲರೂ ಸಹ ರೆಡಿ ಆದರು, ಜೊತೆಗೆ ಟಿಫನು ಸಹ ರೆಡಿ ಆಯಿತು. ಹಾಗಾಗಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ, ಇನ್ನು ಅಮ್ಮಂಗೆ ಒಂದು ಹೊಸ ಬಾಟಲ್ ತೊಗೊಂಬಂದಿದ್ದೆ. ಹಾಗಾಗಿ ಅದನ್ನು ಅಮ್ಮನ ಮನೆಗೆ ಹೋಗ್ತಾಳಲ್ವ, ಅಂದರೆ ಟಿಫನ್ ಮಾಡಿದಾಗ ಅಮ್ಮನಿಗೂ ಸಹ ಎತ್ತಿಡ್ತೀನಿ. ಸೊ ಅವರು ಅಮ್ಮನ ಮನೆಗೆ ಕೊಟ್ಬಿಟ್ಟು ಅಲ್ಲಿಂದ ಸ್ಕೂಲ್ಗೆ ಹೊರಡೋ ಅಂಥದ್ದು. ಅದಕ್ಕೋಸ್ಕರ ಅವಳಿಗೆ ಹೇಳ್ತಿದ್ದೆ ಬಾಕ್ಸು ಮತ್ತಿನ್ನು ವಾಟರ್ ಬಾಟಲ್ ಎರಡೂ ಸಹ ಅಜ್ಜಿ ಮನೆಯಲ್ಲಿ ಕೊಟ್ಬಿಟ್ಟು ಹೊರಡು ಅಂತ ಹೇಳಿಬಿಟ್ಟು. ಸೊ ನಾವು ರೆಡಿ ಆಗ್ತಾಯಿದ್ದೀವಿ. ರೆಡಿ ಆಗಿ ಇವಾಗ ಹೊರಡಬೇಕು. ಏನಪ್ಪ ವೇದಾಂಶು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡಿದ್ದ, ಈಗ ಸಡನ್ನಾಗಿ ಕಲರ್ ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ದಾನೆ ಅಂತ. ಹೌದು, ಸೊ ಅವನ್ನ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿಬಿಟ್ಟೆ ರೆಡಿ ಮಾಡಿದ್ವಿ. ಬಟ್ ಆದರೆ ನಮ್ಮನೆಯವ್ರು ಟಿಫನ್ ಮಾಡ್ತಾ ಹೇಳಿದ್ರು, ಯಾಕೆಂದರೆ 12:30ಗೆಲ್ಲ ಅವ್ನಿಗೆ ಸ್ಕೂಲಿಂದ ಬಿಡ್ತಾರೆ. ನೀನು ಮತ್ತೆ ಅಲ್ಲಿಗೆ ಹೋಗಿರ್ತೀಯ, ಅಲ್ಲಿಂದ ಮತ್ತೆ ಸ್ಕೂಲ್ ಹತ್ರಕ್ಕೆ ಹೋಗಿ ಅವನ್ನ ಕರ್ಕೊಂಬಂದು ಮತ್ತೆ ಅವ್ರ ಮನೆಗೆಲ್ಲ ಹೋಗ್ಲಿಕ್ಕೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ, ನಿನಗೂ ಆಗೋದಿಲ್ಲ ಅಲ್ವಾ. ಹಾಗಾಗಿ ನೀನು ಬೇಡ ಇವತ್ತು ಅವನ್ನ ಫಂಕ್ಷನ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಅವ್ನ ಯೂನಿಫಾರ್ಮ್ನ ಚೇಂಜ್ ಮಾಡಿ ಕಲರ್ ಡ್ರೆಸ್ ಹಾಕಿಸ್ಕೊಂಡು ನಾವಿವಾಗ ಪಾರ್ವತಿ ಆಂಟಿ ಮನೆಗೆ ಬಂದಿದ್ದೀವಿ. ಸೊ ಏನು ಗೊತ್ತಾ, ಅವ್ರು ನನಗೆ ಮುಂಚಿತವಾಗೇ ಹೇಳಿದರು, ಅಂದರೆ 7 ಗಂಟೆಗೆಲ್ಲ ಪೂಜೆ ಶುರು ಆಗುತ್ತೆ ಅಂತ ಹೇಳಿಬಿಟ್ಟು. ಯಾಕೆಂದರೆ ಸೋಮವಾರ ರಾಹುಗಾಲ ಇರೋದು ಬಂದು 7:15. ಸೊ ಹಂಗಾಗಿ ರಾಹುಗಾಲ ಶುರು ಆಗೋಕ್ಕೂ ಮುಂಚೆನೇ ಪೂಜೆನ ಶುರು ಮಾಡ್ತಾರೆ ಅಂತ. ಬಟ್ ನನಗಂತೂ ಗೊತ್ತಿತ್ತು, ನಾನು ಹೋಗೋಷ್ಟರೊಳಗಡೆ ಕತೆ ಅಂತೂ ಕೇಳಲಿಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಮಹಾಮಂಗಳಾರತಿ ಟೈಮ್ಗಾದರೂ ಹೋಗೋಣ ಅಂತ.
ಬಟ್ ನಾನು ಸ್ಟೆಪ್ಸ್ ಹತ್ತಿ ಹೋಗ್ಲಿಕ್ಕೂ ಪುರೋಹಿತರು ಪೂಜೆ ಎಲ್ಲ ಮುಗಿಸಿ ಕೆಳಗಿಳಿತಿದ್ರು. ಬಟ್ ನಾನು ಇದೇ ಫಸ್ಟ್ ಟೈಮು ಸ್ವಾಮಿ ಕಥೆನ ಮಿಸ್ ಮಾಡ್ಕೊಂಡಿದ್ದು. ಒಂದು ಕಡೆ ಯಾಕೋ ಬೇಜಾರಾಯಿತು. ಸರಿ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಬಿಟ್ಟು ದೇವ್ರ ಕೈ ಮುಗಿದು, ಪೂಜೆ ಸಾಮಾನೇನು ತೊಗೊಂಡು ಹೋಗಿರಲಿಲ್ಲ ಅಲ್ವಾ, ಹಾಗಾಗಿ ದೇವ್ರ ಮುಂದೆ ದಕ್ಷಿಣೆನ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ವಿ. ಇನ್ನು ಹೇಳಿದ್ರು ಪುರೋಹಿತರು ಸಾಮಾನ್ಯವಾಗಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ದೇವ್ರ ಸಾಂಗನ್ನು ಹಾಡ್ತಾರಲ್ವಾ, ಅಂದರೆ ಸತ್ಯನಾರಾಯಣ ಸ್ವಾಮಿದು ಅಥವಾ ಲಕ್ಷ್ಮೀ ಸಾಂಗು ಈ ಥರದನ್ನು ಹಾಡ್ತಾರೆ. ಸೊ ನಾವು ಅವ್ರನ್ನ ಕೇಳ್ತಿದ್ವಿ, ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರಾ, ಕತೆ ಎಲ್ಲ ಚೆನ್ನಾಗಿ ಓದಿದ್ರಾ ಅಂತ ಹೇಳಿಬಿಟ್ಟು, ದೇವ್ರ ಹಾಡೆಲ್ಲ ಹಾಡಿದ್ರಾ ಅಂತ. ಸೊ ಆವಾಗ ಆಂಟಿ ಹೇಳಿದ್ರು, ಇಲ್ಲ ಕತೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು, ಬಟ್ ಆದರೆ ದೇವ್ರ ಹಾಡೆಲ್ಲ ಏನೂ ಆಡಲಿಲ್ಲ ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳಿಬಿಟ್ಟು ನಾವು ಒಂದಷ್ಟು ಜನ ಲೇಡೀಸ್ ಎಲ್ಲ ಅಲ್ಲಿ ಇದ್ವಲ್ಲ, ಮತ್ತು ದೇವ್ರ ಮುಂದೆ ಆಡಬೇಕು ಅಂತ ಹೇಳಿಬಿಟ್ಟು ದೇವ್ರ ಮುಂದೆ ಮಹಾಮಂಗಳಾರತಿನ ಮಾಡಿ ಹಾಡನ್ನು ಹಾಡಿದ್ವಿ. ಒಂಥರ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀನಾರಾಯಣ, ನಾರಾಯಣ ಸತ್ಯನಾರಾಯಣ. ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಮಾಡಲೇಬೇಕು. ಆಂಟಿ ಕೊಡು. ಇನ್ನು ಸ್ವಾಮಿ ಪ್ರಸಾದ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ಪ್ರಸಾದ ಅಂತ ಹೇಳಿ ಸಜ್ಜಿಗೆ ಮಾಡಿಸ್ತಾರೆ. ಇನ್ನು ಈ ಪೂಜೆಗೆ ಕರೀಲಿಲ್ಲ ಅಂದರೂ ಹೋಗಬೇಕು ಅನ್ನೋದಿದೆ. ಇನ್ನು ಪ್ರಸಾದನ ಕೊಡೋದನ್ನು ಮರೆತರೂ ಸಹ ನಾವೇ ಕೇಳಿ ತೊಗೊಬೇಕು. ಪ್ರಸಾದ ತೊಗೊಳ್ದಲೇ ಹೋಗಬಾರ್ದು ಅನ್ನೋದು ಸಹ ಕಥೆಯಲ್ಲಿ ಹೇಳ್ತಾರೆ. ತುಂಬಾ ವಿಶೇಷವಾಗಿರುತ್ತೆ. ಪೂಜೆ ಮಾಡಿಸೋರ್ಗೂ ಅಷ್ಟೇ ಒಳ್ಳೆಯದಾಗುತ್ತೆ, ಆ ಕಥೆನ ಕೇಳಿದವ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋದು 5 ಅಧ್ಯಾಯದಲ್ಲೂ ಬರುತ್ತೆ. ಇನ್ನು ಬೆಳಗ್ಗೆನೇ ಬೇಗನೆ ಪೂಜೆ ಶುರು ಮಾಡಿದ್ರಿಂದ ಎಲ್ಲ ಕೆಲಸಗಳು ಬೇಗನೆ ಮುಗ್ದಿತ್ತು ಅಂತಲೇ ಹೇಳ್ಬೋದು. ಅಡುಗೆ ಕೆಲಸಗಳೆಲ್ಲ ಆಲ್ರೆಡಿ ಕಂಪ್ಲೀಟಾಗಿ ರೆಡಿ ಆಗಿತ್ತು. ಒಬ್ಬೊಬ್ಬರೇ ಕರೆದಿರೋ ಅಂಥವರೆಲ್ಲ ಬರ್ತಿದ್ರು. ಇನ್ನು ಆಂಟಿ ಹೆಂಗೆ ಇಷ್ಟು ಕ್ಲೋಸು ಅಂತ ಅಂದರೆ, ಅಮ್ಮನ ಮನೆ ಹತ್ರನೇ ಇದ್ದರು ಅಂತ ನಾನು ಆಗಲೇ ಹೇಳಿದೆ ಅಲ್ವಾ. ಸುಮಾರು ವರ್ಷದಿಂದ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದರು. ಈಗ ರೀಸೆಂಟಾಗಿ ಬೇರೆ ಮನೆ ಶಿಫ್ಟ್ ಮಾಡಿದ್ದಾರೆ. ಕೆಲವೊಮ್ಮೆ ಹೇಗೆ ಅಂತ ಅಂದರೆ, ನಾವು ಫ್ಯಾಮಿಲಿಗಿನ್ನ ಅಕ್ಕಪಕ್ಕದ ಮನೆಯವ್ರನ್ನ ತುಂಬ ಕ್ಲೋಸಾಗಿ ಹಚ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ಕೆಲವೊಂದು ವಿಚಾರಗಳನ್ನ ಅವ್ರ ಹತ್ರ ನಾವು ಶೇರ್ ಮಾಡ್ಕೊತೀವಿ, ಕೆಲವೊಂದು ಕಷ್ಟ ಸುಖಗಳನ್ನ ಹಂಚ್ಕೊತೀವಿ. ಸೊ ಆ ಟೈಮಲ್ಲಿ ಆ ಒಂದು ಬಾಂಡಿಂಗು ಬಂದುಬಿಡುತ್ತೆ. ಸೊ ಅದೇ ಥರನೇ ಈಗ ನಾವಿರೋ ಮನೆಯಲ್ಲೂ ಅಷ್ಟೇ ಅಕ್ಕಪಕ್ಕ ಅಷ್ಟೇ ಕ್ಲೋಸ್ ಆಗಿದ್ದೀವಿ. ಅಮ್ಮನ ಮನೆ ಹತ್ರನೂ ಅಷ್ಟೇ ಸುಮಾರು ಮನೆಗಳು ನಾವು ಅಷ್ಟೇ ಕ್ಲೋಸ್ ಆಗಿದ್ದೀವಿ. ಒಂದು ಮಾತು ಹೇಳ್ತಿದ್ರು ನಮ್ಮ ಅಜ್ಜಿ ಯಾವಾಗ್ಲೂ, ಅರಮನೆ ಇಲ್ಲ ಅಂದರೂ ಪರವಾಗಿಲ್ವಂತೆ, ಆದರೆ ನೆರ್ಮನೆ ಇರಬೇಕಂತೆ. ಯಾಕೆಂತಂದರೆ ನೆರ್ಮನೆ ಇಲ್ಲ ಅಂದರೆ ಅದು ನಾವೇನು ವ್ಯಕ್ತಪಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಮ್ಮ ಅಜ್ಜಿ ಹೇಳೋರು. ಅಂದರೆ ಕಷ್ಟ ಸುಖ ಅಂತ ಅಂದಾಗ ಸಂಬಂಧಿಕರು ಬರೋದಕ್ಕಿಂತ ಫಸ್ಟು ಮೊದಲನೇದಾಗಿ ಅಕ್ಕಪಕ್ಕ ಮನೆಯವರೇ ಬರೋದು, ಆ ಥರ ಕಷ್ಟ ಸುಖಗಳಿಗೆಲ್ಲ ಭಾಗಿಯಾಗೋದು ಅವರೇನೆ ಅಂತ. ಸೊ ಆ ಥರ ಅಂತಲೇ ಹೇಳ್ಬೋದು. ನೋಡಿ, ಇವರೆಲ್ಲ ಫ್ರೆಂಡ್ಸ್ಗಳೇ ಆಲ್ಮೋಸ್ಟು. ಫ್ಯಾಮಿಲಿ ಅನ್ನೋದಕ್ಕಿಂತ ಆಂಟಿ ಫ್ರೆಂಡ್ಸ್ ಆಗಿರ್ಬೋದು, ನಮಗೂ ಪರಿಚಯ ಆದವರು. ಸುಮಾರು ಒಂದು 12 ವರ್ಷದಿಂದ ನಮಗೆ ಪರಿಚಯ ಅಂತಲೇ ಹೇಳ್ಬೋದು. ಆ ಒಂದು ಬಾಂಡಿಂಗ್ ಇರೋದ್ರಿಂದ ನಾವು ಅವ್ರ ಮನೆಗೆ ಹೋದಾಗ್ಲೂ ಅಷ್ಟೇ ಫ್ರೀಯಾಗಿರ್ತೀವಿ. ಅಂದರೆ ನಮ್ಮ ಮನೆಗಳಲ್ಲಿ ಹೆಂಗೆ ನಾವು ಓಡಾಡ್ಕೊಂಡು ಕೆಲಸ ಮಾಡ್ತೀವಿ, ಸೊ ಅವ್ರ ಮನೆಗೆ ಹೋದಾಗ್ಲೂ ಈ ಥರ ಏನಾದರೂ ಹಬ್ಬ ಹರಿದಿನ ಅಂದಾಗ ಅದೇ ಥರ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇರೋ ಅಂಥದ್ದು. ಸೊ ಇನ್ನು ಬಂದವ್ರಿಗೆಲ್ಲ ಊಟ ಕೊಡಲಿಕ್ಕೆ ಶುರು ಮಾಡಿದ್ವಿ. ಇನ್ನು ವೇದಾಂಶ ಅಂತೂ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿದ್ದ. ಅಂದರೆ ನಾವು ಕೆಲಸ ಮಾಡುವಾಗ ನಮ್ಮನ್ನೇನು ಡಿಸ್ಟರ್ಬ್ ಮಾಡೋದು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ನೀವು ನೋಡ್ತಾ ಇರ್ಬೋದು, ಅಮ್ಮನ ಮನೆ ಹತ್ರ ಇರೋ ಅಂಥವ್ರು. ಸೊ ಹೇಗೆ ಅಂತ ಅಂದರೆ, ಅಮ್ಮನ ಮನೆಗೆ ಹೋದಾಗಲೂ ಅಷ್ಟೇನೆ. ಸೊ ಅವ್ರ ಮನೆಗಳಿಗೆಲ್ಲ ನಾವು ಹೋಗಬೇಕು, ಬರಬೇಕು, ಮಾತಾಡಿಸ್ಬೇಕು. ಸೊ ಆ ಥರನೇ ಸುಮಾರು ವರ್ಷದಿಂದ ಒಂದೇ ಕಡೆ ಇರೋದ್ರಿಂದ ಅಷ್ಟು ಕ್ಲೋಸಾಗಿ ಇದ್ದೀವಿ ಅಂತಲೇ ಹೇಳ್ಬೋದು.
ಇನ್ನು ಅಮ್ಮ ಕೆಲ್ಸಕ್ಕೆ ಹೋಗಿದ್ರಲ್ವಾ, ಹಾಗಾಗಿ ಸಂಜೆ ಹಂಗೆ ಆಂಟಿ ಮನೆಗೆ ಬಂದರು. ಖುಷಿನೂ ಸಹ ಸ್ಕೂಲ್ಗೆ ಹೋಗಿದ್ರಿಂದ ಅವಳು ಸ್ಕೂಲಿಂದ ಬಂದ ಮೇಲೆ ನಾನು ಮತ್ತೆ ಮನೆಗೆ ಹೋಗಿ ಅವಳನ್ನು ಕರ್ಕೊಂಬಂದಿದ್ದಾಯಿತು. ಸೊ ಅಮ್ಮನೂ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ದೇವ್ರ ಪ್ರಸಾದನ ತೊಗೊಂಡ್ರು. ಇನ್ನು ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಕುಂಕುಮನ ತೊಗೊಂಡು ರಿಟರ್ನ್ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗು. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.